ಇದು ನಮ್ಮ 4ನೇ ಬ್ಲಾಗ್. ರಾಜು ಅಣ್ಣ ಮತ್ತು ಪ್ರದೀಪ್ ಅಣ್ಣ ಮದುವೆ ಐತ್ರಿ. ನೋಡ್ರಿ ಇವ್ರು ಹೆಂಗೆ ಹೊಂಟಾರ ಈಗ. ನಾವು ಅದಕ್ಕೆ ಬಂದಿರಿ ನಡ್ರಿ ಬ್ಲಾಗ್. ಸ್ಟಾರ್ಟಿಂಗ್ದಾಗ ನಮಗೆ ಎಲ್ಲರೂ ಕೂಡ ಸ್ವಾಗತ ಮಾಡ್ಯಾರ್ರಿ. ಇಲ್ಲಿ ನೋಡಿದ್ರ ಫುಲ್ ಕುನ್ಯಾಕ್ ಚಾಲು ಮಾಡ್ಯಾರಪ್ಪ. ಕ್ಯಾಮ್ರಾಮನ್ ಮೂತಿನೂ ತೋರಿಸ್ಬೇಡ ನಾನು. ಇಲ್ಲಿ ನೋಡ್ರಿ ನಮ್ಮ ರಾಜು ಬೈ ಮತ್ತು ಪ್ರದೀಪ್ ಬೈ ಫೋಟೋ ತಗೋಸೋದಂದ್ರು ಆತು. ನಾವು ನಮ್ಮ ಚಿನ್ನು ಬೈ ಲೈನ್ ನಿಂತು ನೋಡಿರ್ಬೋದು. ಇಲ್ಲಿ ಎಷ್ಟೊತ್ತೋ ಮರ ಎಲ್ಲಾರು ಮಜ್ಗಿ ಅನ್ನತ್ತಿದ್ರು. ಆಯಿ ಮಜ್ಗಿ ಆಗ್ಲಾತಿದ್ರು. ನಾನು ಮಜ್ಗಿ ತೋನಿ ನೋಡ್ರಿ. ಇಲ್ಲಿ ಮಜ್ಗಿ ತೋನಿ ಈಗ ಫಸ್ಟ್ ಶಿಸ್ತ ಕುಡಿನು. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವ್ ನೋಡ್ರಿ ಬಜಿ ತಿರು ಇಟ್ಟು ಪಾಳೆ ಎಲ್ಲಿ ಹಚ್ಚಿದಿಲ್ಲ. ಆಟ ಗದ್ಲಾಗಿತ್ತು ಇವತ್ತ. ನೋಡಿದ್ರ ನನ್ಗೂ ಲೇಟ್ ಆದ. ಕಡೆಗೂ ಪ್ಲೇಟ್ ಸಿಕ್ತು. ಪಲ್ಯ ಸಿಗ್ಲಿ ಬಿಡ್ಲಿ, ಹಿಂಡಿ ಮೊಸರು ಮಾತ್ರ ಮೊದಲು ಸಿಗ. ಇಷ್ಟ ಐಟಮ್ ಎಲ್ಲಾ ಪಿಕ್ಚರ್ದಾಗ ನೋಡಿನಿ, ಇವತ್ತ ರಿಯಲ್ದಾಗ ನೋಡಿದ್ನಿ. ಮತ್ತ ಇಲ್ಲಿ ನೋಡಿ ಹೆಂಗ್ ಕೂತಾರ ನಮ್ ಗ್ಯಾಂಗ್. ಊಟ ಎಲ್ಲಾ ಮಾಡಿದ್ವಿ. ನಮ್ಮ ಅಣ್ಣಗಳೆಲ್ಲ ಈ ಸದ್ ಗಾಡಿ ತಗೊಂಡ್ ಹೆಂಗ್ ಹೊಂಟ್ರಿ ನೋಡ್ರಿ. ಮತ್ತ ನಿಲ್ರಿ ಮದ್ವಿಂತ ಬಂದ್ಮೇಲೆ ನೋಡ್ತೀನಿ. ಸಣ್ಣ ಹುಡುಗ ಗೊತ್ತೆ ದೊಡ್ಡ ಡಾಕ್ಟರ್ ನನಗ್ ಬೇಕಾ ನೀನು ಬೇಕಂತ ಸುಮ್ನೆ ಅದ್ರ ಗಾಲಿ ತಿರುಗಾಡ್ಸ ಕೂತಾರ. ಮದ್ವಿ ಅಂತ ಮುಗಿತು. ನಾವು ನಮ್ಮ ಅಂಗಡಿ ಮತ್ ನಮ್ ದೋಸ್ತ್ ನಮ್ ಚಾ ಅಂಗಡಿ. ಮತ್ತೇನಿಲ್ರಿ, ಪಂಚರ್ ಬಂದೈತಿ. ಟ್ರ್ಯಾಕ್ಟರ್ ಪಂಚರ್ ತೆಗಿದೈತಿ. ತೋರಿ ಅಲ್ಲಿ ಮುಂದೆ ರೈಟ್ ಸೈಡ್ ಗಾಲಿ ಪಂಚರ್ ಆಗೈತಿ ಅಂತ ಪಂಚರ್ ತೆಗಿ ನಾವು ಚಾಲೂ ಮಾಡಿದೆವು. ಇಲ್ಲಿ ನೋಡ್ರೆ ಇದು ಕಂಟ ಭಾಳ ಗಟ್ಟಿ ಐತಿ. ಟಾಮಿಲಿ ಆಗಿದ್ರು ತರ್ಯಾಕ ಚಾಲೂನೇ ಇಲ್ಲ. ನನ್ನಂತರೂ ಪೂರ್ತಿ ಪಸಿನ ತೆಗಿಯಾಕತೈತಿ. ಪಸಿನ ಹೊಡ್ಸ್ಕೊತೀನಿ ಏನ್ರಿ ಜರ. ಪಂಚರ್ ಚೆಕ್ ಮಾಡ್ಬೇಕಂತ ಬಂದ್ರೆ ನೋಡತ್ತೀನಿ ರೋಡ್ ಮೇಲೆ ಇಟಾಚಿ ತೊಂತೀರಿ ಆಡತಾನ ಅಣ್ಣ. ಇದು ನಮ್ಮ ದೇಶ. ಚೆಕ್ ಮಾಡೋಕಿತ್ತ ಮೊದಲ ಚಾ ಕುಡಿಬೇಕಂತ ಜರ ಹೊಂಟಿವ್ರಿ. ಇಲ್ಲಿ ಬಂದ್ಮೇಲೆ ನೋಡ್ತೀವಿ ಚಾನ ಇಟ್ಟಿಲಿವ. ಮತ್ ಪ್ರೀತಮೇಲೆ ನೋಡಿ ಚಾ ಅಂತೂ ಸಿಗ್ಲಿಲ್ಲ. ಮತ್ ಗಾಡಿ ವಾಷಿಂಗ್ ಇತ್ತು. ಗಾಡಿ ವಾಷಿಂಗ್ ಮಾಡಕ್ ಚಾಲು ಮಾಡಿದ್ವಿ. ನೋಡ್ಬೋದು ಗಾಡಿ ಎಷ್ಟ್ ಚಕಾಚಕ್ ತೊಳೆದ್ವಿ ನೋಡ್ರಿ. ನಾವ್ ಇಲ್ಲಿ ಕಸ್ಟಮರು ಗಾಡಿ ತಗೊಂಡ ಹೊಂಟ್ರಿ ನೋಡ್ರಿ. ಕಸ್ಟಮರ್ ಹೋದ್ಮೇಲೆ ಚಾ ಕುಡ್ಬೇಕಂದ್ರ ನಮ್ಮ ಆಕಾಶ್ ಭಾಯಿ ನಮ್ಗ ಚಾ ಹೇಳ್ಸೋಣ ಅಂತಾರ ನೋಡ್ರಿ. ಇಲ್ಲಿ ನೋಡಿದ್ರ ನಮ್ ಪರೀಟ್ ನಮ್ ಬಿಟ್ಟ ಚಾ ಕುಡಿಯತಾನ್ರಿ. ನೋಡಪ್ಪ ಲೈಫ್ ನಾಗ ಮಜಾ ಮಾಡ್ಬೇಕು ಹಂಗ ಕೆಲಸ ಮಾಡ್ಬೇಕಂತ ಗೊತ್ತಾ. ಇವತ್ತು ನಾವ್ ಎಲ್ಲ ತೋರಿಸಿನಿ. ಇವತ್ತ ಮದುವೆಗೆ ಹೋಗಿ ಕೆಲಸ ಮಾಡಿವಪ್ಪ. ಈಗೆಲ್ಲ ಶಿಸ್ತು ಮತ್ತೆ ರೆಡಿಯಾಗಿ ಮತ್ತೆ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಗ್ಯಾರೇಜ್ ಕಬ್ಬಡಿ ಗ್ಯಾರೇಜ್ ಒಳಗೆ, ಮನೆ ಕಬ್ಬಡಿ ಮನೆ ಒಳಗೆ. ದೊಡ್ಡ ಮಾತು ಹೇಳ ಮತ್ತೆ ನೋಡ್ತೀರಿ. ಇಲ್ಲಿ ಬಂದ್ಮೇಲೆ ಟ್ಯಾಂಕರ್ ಸಂಬಂಧ ನಿಂದ್ರಬೇಕ. ಟ್ಯಾಂಕರ್ ಎಷ್ಟು ತುಂಬೈತಿ ಅಂತ ನೋಡಿದ್ರ ಟ್ಯಾಂಕರ್ ಅಂದ್ರು ಅರ್ಧನ ತುಂಬೈತಿ. ಅರ್ಧ ತುಂಬಿದ ಗಂಟ್ಲೆ ಮತ್ತ ಫುಲ್ ತುಂಬತಕ ವೇಟ್ ಮಾಡ್ಬೇಕು. ಅಟರ್ತಾನೆ ಏನ್ ಮಾಡೋನು ಹೋಗಿಸಿಂದ ಪೈಪ್ ತರೋನು ಬರ್ರಿ. ಟ್ಯಾಂಕರ್ ಪೈಪ್ ಅಂದ್ರು ನಾವು ತಗೊಂಡ್ ಬಂದಿರಿ. ಈಗೇನಿಲ್ರಿ, ಭಾಳ ರಾತ್ರಿ ಆಗೈತಿ. ಬ್ಲಾಗ್ ಅಂದ್ರು ಇಲ್ಲೇ ಖತ ಮಾಡೋನು. ಟ್ಯಾಂಕರ್ ತುಂಬಿದ್ದು ಏನ್ರ ಇನ್ನೊಂದು ಸುತ್ತ ನೋಡೋನು ಬಿಡ್ರಿ. ಬಾಯ್.